ಮಕ್ಕಳ ಮನೆಯವರು ಹೋಗಿವೆ ನೋಡಿ. ಸಂದೀಪ ನಾವು ಚೆನ್ನವರು ಇರ್ಬೇಕಾದ್ರಿಂದ ಸಂದೀಪ್ ಇದು ಟೀಮ್ ಡಿಪೀಟ್ ಆಯ್ತಿತ್ತು ಆಡ್ಬೇಕಾದ್ರೆ. ನೀವು ಹೋಯ್ತಿದ್ದ ಅರ್ಧ ಮಂದಿ ಈಗ ನೋಡು. ಎಂತ ಚೀಲ ಗಿಲೆಲ್ಲ ಹಾಕೊಂಡು ಎಲ್ಲ ಉಂಟೆ ಚೀಲದಲ್ಲಿ ಮೀನ್ ಸಿಗ್ದಾಗಿತ್ತು. ನಮ್ಗೆ ದಾಟೋಕಾಯ್ತದಿನ ಎಲ್ಲೋದ್ರೂ ಬಲಿ ಒಳಗೆ ಇರ್ತದಲ್ಲ ಫ್ರೆಂಡ್ಸ್. ಮಡ್ಲಿ ಇದಂತ ಮಡ್ಲಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಹೇಮಂತ್ ಚಾನಲ್. ಇವಾಗ ನಾನು ಮತ್ತೆ ಸಂದೀಪ್ ಸೇರಿ ಇಲ್ಲಿ ಕೆಳಗಡೆ ಹೋಗ್ತಿದ್ದೀವಿ ಊರಲ್ಲಿ. ಫ್ರಾನ್ಸಿಸ್ ಅಂತಿದ್ದಾನೆ ಒಬ್ಬ ನಮ್ಮ ಫ್ರೆಂಡು, ನಮ್ಮ ಕ್ಲಾಸ್ಮೇಟು. ಆ 3 ಜನನು ಒಂದೇ ಕ್ಲಾಸು. ಮತ್ತೆ ಅವನು ಇನ್ನೊಬ್ಬ ಇದ್ದ ಲೂಯಿಸ್ ಅಂತ ಹೇಳಿ, ಅವನು ಇವಾಗ ಇಲ್ಲಿಲ್ಲ, ಇಸ್ರೇಲ್ ಅಲ್ಲಿ ಇದ್ದಾನೆ. ಇವಾಗ ಫಿಶಿಂಗ್ ಮಾಡೋಣ ಅಂತ ಹೇಳಿ ಹೋಗ್ತಿದೀವಿ. ನಮ್ಮ ಹತ್ರ ಬಾ ಅಂತ ಹೇಳಿ ಹೊಳೆ ಆಚೆ ಹೋಗಿ ನಿಂತವನೆ ಗೈಸ್. ಇವಾಗ ನಾವು ಇಲ್ಲಿಂದ ಹೋಗ್ಬೇಕು ಈ ಹಳ್ಳ ತಟ್ಕೊಂಡು. ಹಳ್ಳನ ಹೊಳೆನ ಸಂದೀಪ ಇದು? ಹೊಳೆ 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 ಮುಗ್ವ ಹೊಳೆ ಇದು ನೋಡಿ. ಇಲ್ಲಿಂದ ಪಾಸಾಗಿ ಹೋಗ್ಬೇಕು ಈಗ ನಡ್ಕೊಂಡು. ಪ್ಯಾಂಟ್ ಎಲ್ಲ ಮೇಲೆ ಎತ್ಬೇಕಲ್ಲ. ಇಲ್ಲೆಲ್ಲ ಮೀನು ಸಿಗ್ತದೇನು ಸಂದೀಪ? ಸಿಗ್ತದ್ಯಾ? ಅವನು ನನ್ನ ಮೇಲೆ ಅವನು ಇದು ಮಾಡ್ತಾನೆ, ಹುಡುಕ್ತಾನು ಒಂಥರ. ಎಂತ ಚೀಲ ಗಿಲೆಲ್ಲ ಹಾಕೊಂಡು ಎಲ್ಲ ಉಂಟೆ ಚೀಲದಲ್ಲಿ ಮೀನ್ ಸಿಗ್ದಾಗಿತ್ತು. ನಮ್ಗೆ ದಾಟೋಕಾಯ್ತದಿನ? ಆಯ್ತು ಬಾ, ಇಲ್ಲೇ ಸ್ವಲ್ಪ ನೀರು. ಅಮ್ಮ ಹೇಳದೆ ಗ್ಲಾಸ್ ಇರ್ತದೆ ಅಂತ ಹೇಳಿ. ನಾಳೆಗೆ ಬೇರೆ ಮಣಿಪಾಲ್ ಹೋಯ್ತಿದ್ದೆ, ಅಡ್ಮಿಟ್ ಆಗ್ಬಿಡ್ಬೇಕಾಗೋದು ಅಂತ ಹೋಗಿ. ಬಾಲಿ ಎಲ್ಲಾದ್ರು ಅಮ್ಮಗೆ ಮಗ ಬಾಲಿನೇ ಅಲ್ಲ. ಹಾ ಆಯ್ತಾಯ್ತು. ಮೀನು ಓಡಿಸೋದಿಲ್ಲ ಮಾರೆ, ಎದುರುಬೇಡ ನೀನು. ಈ ಕಡೆಯಿಂದ ಬನ್ನಿ ಅಂತ ಮೀನು ಓಡೋಗೋದಂತಿ. ಇಲ್ಲೇ ನಿಂತಿದ್ದ ನೋಡಿ ಗೈಸ್ ನಮ್ಮ ಫ್ರೆಂಡು. ಆಯ್ ಮಾಡ ಹಿಂಗೆ ಇಳಿಯುದಾ? ಹೌದಾ? ಅಲ್ಲ ಇವತ್ತು ಸಿಗುದಲ್ಲ? ಮೊನ್ನೆ ಸಿಕ್ಕಿತ್ತು, ಇವತ್ತೆ ಸಂದೀಪ್ ಕರ್ಕೊಂಡ್ ಬಂದಿದೆ. ನೀನು ಸಿಕ್ಕಿಲ್ಲ ನಂಗೆ ಗೊತ್ತಿಲ್ಲ. ಸಂದೀಪ ನಾವು ಚೆನ್ನವರು ಇರ್ಬೇಕಾದ್ರಿಂದ ಸಂದೀಪ್ ಇದು ಟೀಮ್ ಡಿಪೀಟ್ ಆಯ್ತಿತ್ತು ಆಡ್ಬೇಕಾದ್ರೆ. ಅದಕ್ಕೆ ನೋಡ್ಬೇಕು. ಅಷ್ಟು ಲಕ್ಕಿ ಅಂತ ಹೇಳಿ ಸಂದೀಪ. ಅವನ ಟೀಮೇ ಡಿಪೀಟ್ ಆಗೋದು. ಅವನ ಅದಕ್ಕೆ ಕಾಂಪೌಂಡ್ ಮಾಡಿ ಇರ್ತಾರೆ ಅಲ್ಲ? ಎಂತದು ಸಣ್ಣ ಸಣ್ಣ ಎಂತ ಮೀನು ಕರ್ಸಿ ನೀ ಹೇಳಿದ್ಯಲ್ಲ ಫ್ರೆಂಡ್ಸ್, ಎಷ್ಟು ದೊಡ್ಡದು? ಅಷ್ಟು ದೊಡ್ಡ ಸಿಗ್ತದೆ. ಆ ಬರ್ತಕ್ ಮೇಲೆ ಬಂದಿರ್ತಲ್ಲ ಪಾಪ, ಅದ್ ನೀರ್ ಕಮ್ಮಿ ಆದ್ರೆ ಕೆಳಗೆ ಹೋಗುದಿಲ್ಲ. ಈಗ ಗಾಳ ಹಾಕಿಡಿತ್ರಿ ಮನುಷ್ಯ ಹಿಂಗೆ ಜೀವ ತೆಗಿತಾನೆಲ್ಲ ಪಾಪ ಮೀನನ್ನು. ನಿಮ್ಗೋಸ್ಕರ ಬಂದ ನಾನು ನೆನ್ಪಿರ್ಲಿ. ಇವತ್ತು ಮೀನು ಇಡುದಿಲ್ಲ, ನಾ ಮೀನು ತಿನ್ನುದಿಲ್ಲ ನಾನು. ಹೌದಾ? ಮತ್ತೆಂತ ಮಾಡುದು ಈಗ ನೀನು ಸಂದೀಪಿಗೆ? ಸಂದೀಪಿಗೆ ಅದು ಆಯ್ತು ಅಂಕರ್. ವಿಡಿಯೋ ಮುಂದೆ ಹಂಗಿಲ್ಲ, ವಿಡಿಯೋ ಮುಂದೆ ಮಾತ್ರ. ನಂಗೆ ಹಿಡಿದು ತೋರಿಸ್ಕೊಡು ನಾ ಇನ್ನೂ ಮೀನು ಹಿಡಿಯೋದೆಲ್ಲ ಹೋಗ್ಲೇ ಇಲ್ಲ ಫ್ರೆಂಡ್ಸ್. ಎಲ್ಲ ಇಲ್ಲೆಲ್ಲ ಆಗುದಿಲ್ಲ. ಎಂತಕ್ಕೆ ಸಿಗುದಿಲ್ಲ? ಒಟ್ಟಿಲ್ಲ ಅದು ಒಂದಂತೂ ಪಕ್ಕ ಕಲ್ಲು ಒಟ್ಟಿಲ್ ಹೋಗ್ತದೆ. ಇಲ್ಲೆಲ್ಲ ಕಲ್ಲಲ್ಲಿ ಹೋದ್ರೆ ಸಿಗುದಿಲ್ಲ. ಇಲ್ಲೊಂದದ ಇಲ್ಲ ಅದು ಕಾಣ್ತದೆ. ಹಾ ಅಲ್ಲಿ ಅಲ್ಲ, ಅದು ನೋಡಕ್ ಸಣ್ಣ ಅದಲ್ಲ ನೀರಲ್ಲಿ ಸಣ್ಣ ಕಾಣಿಸ್ದಂಗ ಅನ್ಸದಲ್ಲ. ವಿಡಿಯೋಗೋಸ್ಕರ ಒಂದರ ಹಿಡಿದು ತೋರ್ಸು ನಂಗೆ ಇವತ್ತೆ. ಮರ್ಯಾದೆಗೆ ಹಿಡು, ಇಲ್ಲ ಅಂದ್ರೆ ಹೋಗ್ತಂತೆ. ಐಟಮ್ ತೆಗ್ದ ಸಕ್ಕದಾಗಿದೆ. ಒಂದು 5-6 ಇದೆ ವಯಸ್ಸಲ್ಲಿ, ಕಾಣಿಸ್ತಿಲ್ಲ ನಿಮ್ಗೆ ಅಷ್ಟೇ. ಹಿಡ್ದಾದ್ಮೇಲೆ ತೋರಿಸ್ತೀನಿ. ನೀ ಸಾಯ್ಬೇಡ್ವಾ? ಸಂದೀಪ್ ಪನ್ವತಿನೇ ಆಗೋಯ್ತಾನೆ ಮತ್ತೆ ಈಗ ಸಿಗ್ಲಿಲ್ಲ ಅಂತ ಹೇಳಿದ್ರೆ ಹೆಂಗೆ ಮಾರ? ಅಷ್ಟೊಳಗೆ ಓಡೋಗುದಿಲ್ವ? ಬಿಟ್ಕೋಬೇಕು ಪಟ್ ಬೇರೆ ಆಗೋಯ್ತು. ಇದು ಎಷ್ಟು ಉದ್ದ ಬರ್ತದೆ ಫ್ರಾನ್ಸ್? ಇದು ಕಲ್ಲಡ ಬಂತು ನೀವು ಬೊಬ್ಬೆ ಹಾಕಿದ್ರೆ ಹೋಯ್ತು. ಮತ್ತೊಂದು ಹೋಯ್ತು, ಹೂವಲ್ಲ ಉಂಟು. ಸೌಂಡ್ ಮಾಡಬಾರ್ದು ಅನ್ಸ್ತದಲ್ಲ? ಅಲ್ಲಿ ಅದೇ ಜೋಡಿಗೆ ಬರ್ತದೆ, ಜೋಡಿಗೆ ಅದೇ. ಇದು 2 ಅಲ್ಲಿ ಒಂದು ಆಯ್ತು. ಅಲ್ಲಿ 2-3 ಆಯ್ತು. 2 ಹೋಯ್ತು ಗುಂಡಿಗೆ ಹೋಯ್ತು. ಇಳಿತಾನೆ ಇವನು. ಬರ್ತಿದ್ನ ಹೆದರ್ಬೇಡ. ನೀನು ಹಿಡ್ದಿಂದಲ್ಲ ವರ್ಲ್ಡ್ ವೈಡ್ ಆಗ್ತಾ ಇಲ್ಲಿ ಕೆಳಗೆ ಕಾಲು ಹಾಕುದು. ಅಯ್ಯೋ, ಕಾಲು ಕೆಳಗೆ ಹೋಯ್ತಾ ಇದೆಯಲ್ಲ ಮಾರ. ಎಸ್ ನೋಡಿ ಹಿಂಗೆ ಆಗ್ತಿರೋದು. ಹಾ ಹೋಗ್ತಿರುತ್ತೆ. ಹಾ ಎಸ್ ಹಿಂಗೆ ಸರೌಂಡ್ ಮಾಡಿದೀವಿ. ಅವನಲ್ಲಿ ಎಳಿತಿದ್ದಾನೆ. ಸಾಕು ಫ್ರೆಂಡ್ಸ್, ಇಷ್ಟು ಬಿಟ್ಬಿಡುದ? ಕಲ್ಲಿಡುದು ಬೇಡವಾ? ಹಾ ಈಗ ಹೆಂಗೆ ಹಿಡಿತೆ? ಹಂಗೆ ಹೋಗಿ ನೀನು ಹಿಡ್ಕೊ ಬರ್ತೀಯ?
ಈ ಎಂಡ್ ಲಾಕ್ ಮಾಡಿರೋದು, ಮತ್ತೆ ಅಲ್ಲಿ ಎಂಡ್ ಲಾಕ್ ಮಾಡಿದ್ದಾರೆ. ನೋಡ್ತಿದ್ದಾನೆ ಬಂದಿದ್ಯಾ ಯಾವುದಾದ್ರು, ಮತ್ತೆ ಬಲೆಯಲ್ಲಿ ಕೆಳಗಡೆ ಲಾಕ್ ಆಗಿದೆಯಲ್ವ ಅಂತ ನೋಡ್ತಿದ್ದಾನೆ. ಒಂದಾರು ಸಿಕ್ಕದು ಸಾಕು ಮಾರೆ. ಸುಮ್ನೀರು ಈಗ ಎಲ್ಲರೂ ಮೀನ್ ಬಂದಿದ್ರೆ ಇಲ್ಲಿ ಬಲೆ ಅಲ್ಗಾಡ್ತದ್ಯಾ, ಶೇಕ್ ಆಗತ್ತಂತ ಗೈಸ್ ಬಲೆ ಇಲ್ಲಿ. ಹಾ ಅಲ್ಲ ಅಲ್ಲಿ ಸೆಂಟ್ರಿಗೆ ಅದಲ್ಲ, ಎರಡು ಕಾಣೋದಿಲ್ಲ. ಹಾ ಅಲ್ಲಿ ಕಾಣಿಸ್ತದೆ, ಅದು ಸಿಕ್ಕಾಕಂತದೆ ಅಂತಿ ಪಕ್ಕ ಫ್ರೆಂಡ್ಸ್. ಹೌದನ, ಎಲ್ಲೋದ್ರೂ ಬಲಿ ಒಳಗೆ ಇರ್ತದಲ್ಲ ಫ್ರೆಂಡ್ಸ್. ಇದು ಸ್ವಲ್ಪ ದೊಡ್ಡದೇನಲ್ಲ ಫ್ರೆಂಡ್ಸ್? ಓ ಮಸ್ತ್ ಅಲ್ಲ ಫ್ರೆಂಡ್ಸ್? ಹೌದಾ? ಹಾ ಮಸ್ತ್ ಅಲ್ಲ ಫ್ರೆಂಡ್ಸ್? ಬಿಡ್ಬೇಡ ಫ್ರೆಂಡ್ಸ್. ಈಗ ಎಂತ ಮಾಡ್ತಿದ್ದೆ? ವಾಪಸ್ ಬಿದ್ಬಿಡುದು ಅಂತ ನೀರಿಗೆ. ಎಸ್ ನೋಡಿ ಇದು ಮೀನು, ನೀ ಹಿಡಿದು ನೀರು ಬಿಟ್ಟು ಹತ್ತಿ ಇಟ್ಬಿಡು ಅಂತೆ. ಒಳ್ಳೆ ಮಸ್ತ್ ಆಗದ ಮಾರ ಮೀನು ಫ್ರಾನ್ಸಿಸ್. ಇಲ್ಲೊಂದು ಸಿಕ್ಕಾಕೊಂಡದು, ಇಲ್ಲಿ ನೋಡು, ಇಲ್ಲಿ ಹಾಂ ಇನ್ನೊಂದು ಸಿಕ್ಕ. ಅದು ತಕೋಯ್ತದೆ. ಹೌದಾ? ಅದು ಹಿಡ್ಕೊಂಡು ಹೋಗ್ತದೆ ತಿನ್ನಕ್ಕೆ. ಹಂಗ ಮಾಡಿದ್ರೆ ಅಂತ ಮುಗ್ದಂಗೆ. ಮಡ್ಲಿ ಇದೆಂತ ಮಡ್ಲಿ? ಹೊನ್ನೂರು ಪ್ಯಾಟೆಲೆಲ್ಲ ಇದೆ ಅಲ್ಲ ಮಡ್ಲಿ ಅಂತಿರೋದು. ನೋಡಿ ಗೈಸ್, ಇಷ್ಟು ಸಿಕ್ಕಿದೆ ಈಗ. ಅಲ್ಲ ತಪ್ಸ್ಕೊಂಡು ಹೋಯ್ತಲ್ಲ ಒಂದು, ಎರಡು ತಪ್ಸ್ಕೊಂಡು ಹೋಯ್ತು ಹಿಡ್ದಿರೋದು. ಅದು ನೀವು ಒಂದು ಹಿಡಿಬೇಕಾದ್ರೆ ಮಿಸ್ ಮಾಡ್ದೆ ಅನ್ಸ್ತದಲ್ಲ, ಬಲೆನ ಅರ್ಧ ಆಗ್ತದಲ್ಲ. ಅದ್ರ ಮಾರಿ ಅಷ್ಟು ಸ್ಟ್ರಾಂಗ್ ಇರ್ತದೇನೋ ಮೀನು, ಬಲೆ ಕಟ್ ಮಾಡೋಷ್ಟು. ಹೆಂಗ್ ಕಟ್ ಮಾಡ್ತದೆ ಅದು? ಇದರಲ್ಲಿ ಯಾವ್ದ್ರಲ್ಲಿ ಕಟ್ ಮಾಡ್ತದೀಯಪ್ಪ? ಇದು ತಾಗ್ತದೆ ಇದು. ಹಾ, ಓ ಅದ್ರಲ್ಲೇ ಕಟ್ ಆಯ್ತದೆ ಬಲೆ. ಹಂಗೆ ಹರ್ಕೊಂಡು ಹೋಯ್ತು ಯಪ್ಪ. ಇನ್ನೊಂದು ಕಡೆ ಹೋಗೋದಾ? ಹೇಳ್ಕೊಡ್ಬೇಕು ಫ್ರೆಂಡ್ಸ್ ನೀನು. ನಾ ಫಸ್ಟ್ ಟೈಮ್ ಅಲ್ಲ ಬಂದದ್ದು. ಒಳ್ಳೆ ನೀಟಾಗಿ ಫೋಲ್ಡ್ ಮಾಡ್ಬೇಕಲ್ಲ ಅದು. ಹೌದು, ನೆಕ್ಸ್ಟ್ ಬಿಡ್ಬೇಕಾದ್ರೆ ಡಿಸ್ಟರ್ಬ್ ಆಗೋಕಿಲ್ಲ. ಗುಪ್ಸ್ ಸಿಕ್ಕಾಕಬೇಕು ಎಲ್ಲ. ಅದಕ್ಕೆ ವಿಷಯ. ಹೌದು ಗೈಸ್, ನಾವು 1ನೇ ಕ್ಲಾಸ್ 2ನೇ ಕ್ಲಾಸಿಂದ 5ನೇ ಕ್ಲಾಸ್ ತನಕ ಒಟ್ಟಿಗೆ ಕಲ್ತದ್ದು. ಬಟ್ ಇದೆಲ್ಲ ನಮ್ಗೆ ಕಲಿಸ್ಲಿಲ್ಲ. ನಾವು ನಮ್ಗೆ ಸರ್ ಕಲಿಸಲಿಲ್ಲ. ಹಿಡನ್ ಟ್ಯಾಲೆಂಟ್ ಅಲ್ಲ ಇದು. ಸಣ್ಣವನಿರ್ಬೇಕಾದ್ರೆ ಒಂದ್ಸಲ ಇಲಿ ನೀಡ್ತಿದೆ ಗೊತ್ತದ್ಯಾ? ಅಯ್ಯೋ ಯಾವಾಗೂ ನೆನ್ಪಿರ್ತದೆ ಮಾರಾಯ. ಮೇಲ್ಗಡೆ ಹಾವು ಬಂತಂತ ಹೇಳಿ ಕೊಯ್ಲು ಹಿಡಿದು ಮುರಿದ್ಬಿಟ್ಟವನೇ. ಸರ್ ಎಲ್ಲ ದಂಗಾಗ್ಬಿಟ್ಟಿರಲ್ಲ ಅವಾಗ. ಆದ್ರೆ ಇದು ಕೆಳಗಡೆ ಹೆಂಗ್ ಕೂತ್ಕಂತದ ಏನಲ್ಲ ಫ್ರೆಂಡ್ಸ್? ಹಾಂ, ಓಹೋ, ಇದು ವೇಟ್ ಇರ್ತದ್ಯಾ? ಅದು ಕೆಳಗಡೆ ಟಚ್ ಆಯ್ತಲ್ಲ, ಇದು ಮೇಲ್ಗಡೆ ತೇಲ್ತಿರ್ತದಲ್ಲ ಇದು ಫ್ರೆಂಡ್ಸ್. ಬಂಗಡಿ ಎಲ್ಲ ಇಡೋದು ಹೆಂಗೆ? ಬಂಗಡಿ ಎಲ್ಲ ಇಲ್ಲೇ ಹೆಂಗೆ ಹಿಡಿದ್ರೆ, ಇಲ್ಲಾಂದ್ರೆ ಹಿಂಗೆ. ಅದು ಬೋಟಿ ಮೇಲೆ ಇಡೋದು ಬೇರೆ ನಮ್ನೆ ಇರ್ತದೆ, ಅದು ದೋಣಿ ಮೇಲೆ ಇಡೋದು ಬೇರೆ. ಈ ದೋಣಿ ಮೇಲೆ ಇಡೋದು ಹಿಂಗೆಯಾ? ಬಟ್ ದೋಣಿ ಮೇಲೆ ಯಾವಾಗಾರು ಕರ್ಕೊಂಡು ಹೋಗ ಫ್ರೆಂಡ್ಸ್. ದೋಣಿ ನಮ್ಮ ಅಪ್ಪನ ಹತ್ರ ತಗೊಂಡಿದ್ದೆ, ಅಪ್ಪ ತಗೊಂಡ್ರೆ ಕರ್ಕೋಯ್ತು. ನೀ ಒಂದ್ ಮಾತು ಹೇಳು ನಿಮ್ಮಪ್ಪ ತೆಗಿಸ್ಕೊಡ್ತ ದೋಣಿ. ನೀವೇ ತಗೋಬೇಕು. ಈಗ ಇಷ್ಟು ದೊಡ್ಡ ಆಗಿದೆ, ಅಪ್ಪನ ಕೈಲಿ ತೆಗಿಸ್ಕೊಡು ಅಂತೀಯ. ಎಷ್ಟೇ ದೊಡ್ಡ ಮಕ್ಕಳಿಗೆ ಅಪ್ಪನಿಗೆ ನಾವು ಮಕ್ಕಳೇ ಅಲ್ಲ. ಹೌದೌದು, ಅದೌದು. ನೋಡಿ, ಒಳ್ಳೆ ಇಂಟ್ರೆಸ್ಟಿಂಗ್ ಆಗ್ತದಲ್ಲ ವಿಡಿಯೋ. ಇವಾಗ ಸ್ವಲ್ಪ ಇಷ್ಟು ಮೀನು ಹಿಡ್ದಾಗಿದೆ. ಇವಾಗ ಒಂದೊತ್ತಿ ಬಂದ್ರು ಒಂದ್ 2-3 ಮೀನು ಸಿಕ್ತ. ಇವಾಗ ಹಿಂಗೆ ಮೇಲೆ ಹತ್ಕೊಂಡು ಹೋಗ್ತಿದ್ದಾನೆ. ಮೀನು ಹಿಡಿಯೋದು ಈಸಿನೇ ಅಲ್ಲ ಮಾರೆ, ಇದು ಬಾರಿ ಕಷ್ಟ ಅದಲ್ಲ ಮೀನು ಹಿಡಿಯೋದು. ನೀ ಸಣ್ಣ ಅಂತ ಹೇಳ್ತಿದ್ಯಲ್ಲ. ಅಲ್ಲ, ನೀರಲ್ಲಿ ಹಂಗೆ ಕಾಣಿಸ್ತು ಫ್ರೆಂಡ್ಸ್. ಬಟ್ ಅಲ್ಲಿ ಹಿಡ್ದಾದ್ಮೇಲೆ ಗೊತ್ತಾಯ್ತು ಸಖತ್ ದೊಡ್ಡದು ಕಾಣಿಸ್ತದೆ ಅಂತೇಳಿ. ರೋಡ್ ಇರೋದು ಹಿಂಗೆ, ನಮ್ಗೆ ಆಫ್ ರೋಡ್ ಸಿಕ್ಕಾಪಟ್ಟೆ ನೋಡು. ಗ್ಯಾಂಗ್ ಅಲ್ಲ, ಹಿಂಗೆ ಹೋದ್ರೆ ಉಲ್ಟಾ ಆಯ್ತು. ಹಾಂ, ಈಗ ಹಂಗೆ ಹೆಂಗೆ ಹೋಗ್ತೆ? ಅಲ್ಲ ಇಲ್ಲಿ ನೋಡು, ಇದ್ರ ಮೇಲೆ ಹೋಗ್ಕಾಗುಲ್ಲನ, ಈ ಕಂಬದ ಮೇಲೆ ಹೋದ್ರೆ. ಹೌದಾ? ಹಾಕಿ ನೋಡೋದೇನ? ಇಲ್ಲೊಂದ್ ಕಡೆ ಇದೆ, ಜಾಸ್ತಿ ಮೀನಿದೆ. ಬಟ್ ಹೋದ್ರೆ ಹೋಗ್ಬಿಡತ್ತೇನೋ ಅಂತ ಭಯ ಅಷ್ಟೇನೆ. ಹಂಟರ್ ಇಲ್ಲೇ ಇದ್ದಾನೆ. ಹೋಗ್ಲ ಹಿಂಗೆ? ಅಲ್ಲ ಗಾರ್ಡನ್ ಅಲ್ಲ, ಮಡ್ಡಿ ಅಲ್ಲ, ಹೋಗುದಾ?
ಇದು ಜಾರ್ತಾ ಇದೆಯಾ ಫ್ರಾನ್ಸ್ ಮತ್ತೆ ಪಾಸ ಇದು ಬೇಜಾರ ಎಂತಕ್ಕೆ ಓಡೋಯ್ತು ಇದ್ದಲ್ಲಿರೋದಿಲ್ಲ. ಅಲ್ಲಿ ಇರ್ಬೇಕಾದ್ರೆ ಕಾಣಿಸಿತ್ತು ನೋಡಿ, ಅವ್ನು ಬರ್ತಿದ್ದಾನೆ ಅಲ್ಲಿ ಇರ್ಬೇಕಾದ್ರೆ. ತಿನ್ನೋಕೆ ಯಾವ್ದು ಚಲೋ ಇರ್ತದೆ? ಎರಡು ಚಲೋ ಇರ್ತದೆ. ಅದು ಹೊಳಿ ಮೀನು ಅಂದರೆ ಜಾಸ್ತಿ ಇಷ್ಟಪಡ್ತಾರೆ. ನಂಗೆ ಅಂತ ಅನಿಸ್ತಾ ಇಲ್ಲ, ನಾ ಬರೀ ಬಂಗಡೆ ಅದೇ ಇಷ್ಟ ನಂಗೆ. ಬಾಯ್ ಬಾಯ್. ಇಲ್ಲೊಂದು ನಾಯಿ ಇದೆ, ಅವ್ರ ಮನೆ ಗೇಟೆಲ್ಲ ಪಾಸಾಗಿ ಬಂದ್ವಿ, ಅದಾದ್ಮೇಲೆ ಕೂಗ್ತಿದೆ ಈಗ ನೋಡಿ. ಇನ್ನೊಂದು ಸಿಕ್ಕಿದೆ, ಅಲ್ಲೇನೋ ಇದೆ ಅಂತ ಹೇಳಿದ್ರು, ನೋಡೋಣ ಈಗ. ಬಲೆ ತೆಗ್ದಿದಾರಲ್ಲ, ಸಣ್ಣದ ಸಿಕ್ಕರೆ ಸಿಗ್ಲಿ ಬಿಡು. ಹಂಗೆ ಹೋಯ್ತಲ್ಲ ಬದಿಗೆ. ಹಾಂ, ಸೈಡ್ಗೆ ಹೋಗುದಾ? ಇದು ಲಾಕ್ ಆಯ್ತದಲ್ಲ ಇಲ್ಲಿ ಕೆಳಗಡೆ. ಹಾಂ ಹಾಂ, ಆದಷ್ಟು ಕೆಳಗೆ ಬಿಡೋದಲ್ಲ. ಹಿಂಗೆ ನೋಡಿ, ಹಿಂಗೆ ಬಿಟ್ಕೊಂಡು ಹೋಗಿ ಲಾಕ್. ಹಾಂ, ದೊಡ್ಡದಿದೆ ಅಂತ ಗೈಸ್, ನೋಡೋಣ. ನೋಡಿದ್ರಲ್ಲ ನೀವೇನೆ ಹೆಂಗೆ ಲಾಕ್ ಮಾಡ್ತಿರೋದು ಅಂತೇಳಿ. ನಿಧಾನ ಹೋಗ್ಬೇಕಂತೆ, ಎಷ್ಟಾಯ್ತು ಅಷ್ಟು. ಪಾಪ ಚಪ್ಪಲಿ ಎಲ್ಲ ತೆಕ್ಕೊಂಡು ಹಿಡಿತಿದ್ದಾನೆ. ಕಷ್ಟ ಬರ್ತಾನೆ ನೋಡಿ, ಅಲ್ಲಿ ಒದ್ದಾಡ್ತಿದೆ. ಹಿಡ್ದ, ಸಿಕ್ತಾ? ಒಂದು ಸಿಕ್ತಂತೆ ಗೈಸ್. ಇಲ್ಲಿ ತೆಂಗಿನ ಮರ ಇದೆಯಲ್ವಾ, ಅದ್ರದ್ದು ಇಲ್ಲಿ ಎಡೆ ಬಿದ್ದಿದೆ, ಅಂದರೆ ಗರಿ. ಅದಕ್ಕೆ ಇದೆಯಾ ಇಲ್ವಾ ಅಂತ ಗೊತ್ತಾಗ್ತಿಲ್ಲ, ಅದಕ್ಕೆ ಹುಡುಕ್ತಿದ್ದಾನೆ ಆರಾಮಾಗಿ. ನೋಡಿ ಗೈಸ್ ಹೆಂಗಿದೆ ಅಂತೇಳಿ, ಕಲರ್ ಬ್ಲ್ಯಾಕ್ ಕಲರ್. ಈ ಬಲೆಗೆ 1,500 ಅದೇ. ಅದು ರೆಡಿ ಮಾಡಬೇಕು. ಹಾಂ, ಅಂದರೆ ರೆಡಿ ಅಂದರೆ ಎಂತ ಮಾಡೋದು? ಖಾಲಿ ಬಲ್ಲೆ ಸಿಗ್ತದೆ. ಹಾಂ 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 ಹಾಂ. ಓ, ಇದು ಈ ಬ್ಲ್ಯಾಕ್ ಕಲರ್ದೆಲ್ಲ ನೀನು ಹಾಕಿರೋದು ಹಂಗಾದ್ರೆ? ಜಸ್ಟ್ ಬಲೆ ಮಾತ್ರ ಸಿಗ್ತದೆ ಹಂಗಾದ್ರೆ? ಇಲ್ಲಿ ಮೀನು ಹರಿದಾಕಿರತ್ತಲ್ಲ, ಪ್ಯಾಚ್ ವರ್ಕ್ ಮಾಡ್ಕೊಂಡಿರೋದು ಇದು. ಸೌಂಡ್ ಕೇಳಿಸ್ತಿದ್ಯಾ? ಒಳ್ಳೆ ಡಿಂಗಿ ಬಿಟ್ಟಂಗೆ ಆಯ್ತದೆ. ಮತ್ತು ಒಂದು ಕಾಲು ಇಟ್ಟೆ ಮಾರ, ಇನ್ನೊಂದು ಕಾಲು ಎಲ್ಲಿ ಇಡೋದು ಅಂತ ಗೊತ್ತಾಯ್ತಿಲ್ಲ ಫ್ರಾನ್ಸ್. ಯಪ್ಪ, ಒಳ್ಳೆ ಎಕ್ಸ್ಪೀರಿಯನ್ಸು ಫ್ರಾನ್ಸ್, ನಿನ್ನ ಜೊತೆಗೆ ಬಂದು. ಅಯ್ಯಪ್ಪ ಅಯ್ಯಪ್ಪ. ಕೈಸ್ ಏನು ಗೊತ್ತಾ, ಇಲ್ಲಿ ನೆರಳಿದೆಯಲ್ವಾ, ನೆರಳಿದ್ದಲ್ಲಿ ನಿಮಗೆ ಮೀನು ಕಾಣಿಸಲ್ಲ, ಹುಡುಕ್ಬೇಕಾಗತ್ತೆ ಜಾಸ್ತಿ. ಲಾಸ್ಟ್ ಸಿಕ್ಕಂದು ಹಾಗೆ ಟೈಮ್ ವೇಸ್ಟ್ ಮಾಡಿ ಒಳ್ಳೆ ತಪ್ಸ್ಕೊಂಡು ಹೋಗ್ಬಿಡ್ತಿದ್ದಲ್ಲ ನಾವು ತೆಕ್ಕೊಂಡು ಹೋದ್ರೆ. ಆ ಬದಿ ಬಲ್ಲಿ ಇಲ್ಲ ಅಂತ ಓಡ್ತದ. ಮೀನು ಒಳ್ಳೆ ಕುದುರೆ ಹಾರ್ದಂಗೆ ಹಾರಿಡ್ತಿದ್ಯಪ್ಪ. ಹಸ್ಬೆಂಡ್ ಬೇಕಾದ್ರೆ ಅದ ನೋಡು, ಕಂಡೋರ್ ಮನೆ ಹಸ್ಬೆಂಡ್ ಹೋದ್ರು. ಓ, ಭಯಂಕರ ಅಲ್ಲ ಹಸ್ಬೆಂಡು. ಇದ್ಯಾವುದು ಫ್ರಾನ್ಸ್, ನಿಂಗೆ ಗೊತ್ತಾಯ್ತಿದ್ಯಾ? ಚಕ್ಕೆ ಬೊಕ್ಕೆ ಅಂತಾರಲ್ಲ, ಅದೆಲ್ಲ ಗೊತ್ತಾಗೋದಿಲ್ಲ. ಹಸ್ಬೆಂಡ್ ಅಂತೇಳಿ ಗೊತ್ತಾಯ್ತು. ಗೈಸ್ ಫ್ರಾನ್ಸಿಸ್ ಹೋಗಿದ್ದಾನೆ ಅಲ್ಲಿ, ಅಲ್ಲೇನೋ ಕಾಣಿಸ್ತು ಅಂತ ಹೇಳಿ. ಎಲ್ಲ ಅದೆಯಾ? ಡೈವರ್ಟ್ ಮಾಡ್ತಿದ್ದಾನೆ ನೋಡಿ ಗೈಸ್, ಇವಾಗ ಬಲೆಗೆ ಬರಲಿ ಅಂತ ಹೇಳಿ. ನೀ ಹಂಗೆ ಮಾಡಿ ನಿಂಗೆ ಕಾಣಿಸ್ತಿಲ್ವೇನ? ನೋಡಿ ಗೈಸ್ ಹೆಂಗಿದೆ ಅಂತ. ಅಯ್ಯೋ, ಎಲ್ಲ ಮಕ್ಕಳು ಮನೆಯವರು ಹೋಗಿವೆ ನೋಡಿ. ಬರ್ತಾ ಸುಮಾರು ದೂರ ಬಂದ್ಬಿಟ್ಟಿದ್ದೀವಿ. ಇವಾಗ ರಿಟರ್ನ್ ಹೋಗ್ಬೇಕಲ್ಲ, ಇನ್ನು ಜಾಸ್ತಿನೇ ನಡಿಬೇಕಾಗತ್ತೆ. ಬರ್ಬೇಕಾದ್ರೆ ಒಳ್ಳೆ ಜೋಶಲ್ಲಿ ಮೀನು ಹಿಡಿಯೋಕೆ ಅಂತ ಹೇಳಿ ಬಂದ್ವಿ. ನೀವು ಹೋಯ್ತಿದ್ದ ಅರ್ಧ ಮಂದಿ ಈಗ ನೋಡು. ಅನ್ಸ ಪಕ್ಕ ಅಲ್ಲ, ಇಲ್ಲೆಲ್ಲರೂ ಮೋಸಲೆ ಗೀಸಲೆ ಇತ್ತು ಅಂದ್ರೆ ಸತ್ತಂಗೆ. ಮತ್ತೆ ನಾನು ಚಪ್ಪಲಿ ಹೋಯ್ತಂತೆ ಒಂದು. ಇದೆಂತದ ಇಲ್ಲಿ ಮೇಲೆ ಅಂತ ಹೊತ್ತಬೇಕಾ? ಸರಿ ಹೇಳಿ, ಈಜ್ಕ ಬಂದ್ಬಿಡ್ತೀನಿ. ಕಾಲೆಲ್ಲ ಏನು ಹಿಡಿಸ್ತಿ, ಹೆದ್ರಿಕೆ ಆಯ್ತದ ಮಾರ. ಹೇಳಿ ಸತ್ತೋನೆ ಹೇಳೋರು ಸಾಯಿ ಮುಂದದ ಅಂತೇಳಿ ಪುಕ್ಕ ಅಂತದ ಮೊದಲೇ. ಫೈನಲಿ ಮನೆ ಹತ್ರ ಬಂದ್ವಿ. ಇವಾಗ ಈ ಮೀನೆಲ್ಲ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಕೆಲಸ ಆಯ್ತು ಈಗ, ಬಲೆದು ಒಣಗಾಕೋದು. ಗೈಸ್ ತಂದಿರೋ ಮೀನು ಹಾಕ್ತಿದ್ದೀವಿ ನೋಡಿ. ಇಷ್ಟು ನೋಡಿ ಗೈಸ್, ಇಷ್ಟು ಮೀನು ಹಿಡ್ಕೊಂಡು ಬಂದಿದ್ದೀವಿ ಇವಾಗ. ಗೈಸ್ ನೋಡಿದ್ರಲ್ಲ ನೀವೇನೋ ವೀಡಿಯೋನ, ಹೆಂಗಿತ್ತು ಅಂತ ನೀವು ಕಮೆಂಟಲ್ಲಿ ನಂಗೆ ತಿಳಿಸಿ. ಮತ್ತು ಫ್ರಾನ್ಸಿಸ್ಗೆ ಥ್ಯಾಂಕ್ಸ್ ಹೇಳಬೇಕು. ಅಂದರೆ ಏನಕ್ಕೆ ಅಂತ ಹೇಳಿದ್ರೆ, ಒಂದು ಲಾಸ್ಟು
ಲಾಸ್ಟ್ ಟೈಮ್ ಬಂದವಾಗ ಹೇಳಿದ್ದು ನಾನು ಕರ್ಕೊಂಡೋಗು ಫಿಶಿಂಗ್ ಮಾಡೋಕ್ಕೆ ಅಂತ ಹೇಳಿ. ಇವಾಗ ಅವನೇ ಫೋನ್ ಮಾಡಿ ಕರ್ಕೊಂಡು ಹೋದ. ಥ್ಯಾಂಕ್ ಯು ಫ್ರಾನ್ಸಿಸ್. ನನಗಂತೂ ಸಖತ್ ಖುಷಿ ಆಯಿತು. ಫಿಶಿಂಗ್ ಹೋಗಿದ್ದು ಇವತ್ತು ಒಳ್ಳೆ ಒಂಥರ ಡಿಫ್ರೆಂಟ್ ಆಗಿತ್ತು ಮಜಾ. ನಾನು ಇದು ನನ್ನ ಲೈಫಲ್ಲಿ ಫಸ್ಟ್ ಟೈಮು. ಗೈಸ್, ನಿಮಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಶೇರ್ ಬಟನ್ನ ಕ್ಲಿಕ್ ಮಾಡಿ, ರಪ ಅಂತ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.